ನೀವೇನಾದರೂ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಿದ್ದೀರಾ, ಇಲ್ಲ ಬೇರೆ ಯಾವುದೇ ಫೀಲ್ಡಲ್ಲಿ ಇದ್ದು ಡೈಲಿ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ 3 ಸಿಂಪಲ್ ಎಕ್ಸಸೈಸಸ್ನ ಮಾಡಿ ನಿಮ್ಮ ಬೆನ್ಮೂಳೆನ ಸೇಫಾಗಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವರ್ಕ್ ಮಾಡುವಾಗ ಯಾವ ರೀತಿ ಪೋಸ್ಚರ್ ಮೇಂಟೈನ್ ಮಾಡಬೇಕು ಅಂತ ಸಿಂಪಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರೊಫೈಲಲ್ಲಿ ಹೋಗಿ ಚೆಕ್ ಮಾಡಿ. ಮೊದಲನೇದು ಚಿನ್ ಟಕ್ಸ್. ಕುತ್ತಿಗೆನ ನೇರಕ್ಕೆ ಇಟ್ಕೊಂಡು ಎರಡೂ ಕಣ್ಗಳನ್ನ ಮುಂದೆ ನೋಡಬೇಕಾಗುತ್ತೆ. ಮತ್ತೆ ನಿಮ್ಮ ಚಿನ್ ಅಥವಾ ಗಲ್ಲನ ಹಿಂದೆ ಎಳೀರಿ. ಡಬಲ್ ಚಿನ್ ಮಾಡೋ ಥರ ಮಾಡಿ. ಇದೇ ಪೊಸಿಷನಲ್ಲಿ 5 ಸೆಕೆಂಡ್ ಇಟ್ಕೋಬೇಕಾಗುತ್ತೆ. ಮತ್ತೆ ನಾರ್ಮಲ್ ಪೊಸಿಷನ್ಗೆ ಬನ್ನಿ. ಈ ರೀತಿ 10 ರಿಂದ 15 ಬಾರಿ ರಿಪೀಟ್ ಮಾಡಬೇಕಾಗುತ್ತೆ. ಈ ಎಕ್ಸಸೈಸ್ ನೆಕ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಕುತ್ತಿಗೆ ಮೇಲಿನ ಒತ್ತಡನು ಕಡಿಮೆ ಮಾಡುತ್ತೆ. ಎರಡನೇದು ಥೊರಾಸಿಕ್ ಎಕ್ಸ್ಟೆನ್ಷನ್. ಇದು ನಿಮ್ಮ ಅಪ್ಪರ್ ಬ್ಯಾಕ್ ಬಾಗೋದನ್ನು ತಡೆಯುತ್ತೆ. ಸ್ಟ್ರೈಟ್ ಆಗಿ ಕೂತ್ಕೊಂಡು ಎರಡೂ ಕೈಗಳನ್ನು ತಲೆ ಹಿಂದೆ ಈ ರೀತಿ ಇಟ್ಕೊಳ್ಳಿ. ಅಪ್ಪರ್ ಬ್ಯಾಕ್ನ ಹಿಂದಕ್ಕೆ ಬೆಂಡ್ ಮಾಡಿ. ಇದನ್ನು 10 ರಿಂದ 15 ಸಲ ಮಾಡಿ. ಈ ಎಕ್ಸಸೈಸ್ ನಿಮ್ಮ ಅಪ್ಪರ್ ಬ್ಯಾಕ್ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ, ಭುಜ ಮತ್ತು ಕುತ್ತಿಗೆ ಒತ್ತಡನ ಕಡಿಮೆ ಮಾಡುತ್ತೆ, ಸರಿಯಾದ ಪೋಸ್ಚರ್ ಮೇಂಟೈನ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಮೂರನೇದು ಹಿಪ್ ಮಸಲ್ ಸ್ಟ್ರೆಚ್. ತುಂಬ ಹೊತ್ತು ಕೂತ್ಕೊಳ್ಳೋದ್ರಿಂದ ನಿಮ್ಮ ಹಿಪ್ ಮಸಲ್ಸು ಸ್ಟಿಫ್ ಆಗಿರುತ್ತೆ. ಇದರಿಂದ ಬ್ಯಾಕ್ ಪೇನು ಬರ್ಬೋದು. ಒಂದು ಕಾಲನ್ನ ಮುಂದೆ ಇನ್ನೊಂದು ಕಾಲನ್ನ ನೆಲದ ಮೇಲೆ ಇಟ್ಟು ಈ ರೀತಿ ಸ್ಟ್ರೆಚ್ ಮಾಡಬೇಕು. ಈ ಪೊಸಿಷನಲ್ಲಿ 30 ಸೆಕೆಂಡ್ ಇಟ್ಕೊಳ್ಳಿ. 2 ರಿಂದ 3 ರಿಪಿಟೇಷನ್ಸ್ ಮಾಡಿ. ಈ ಎಕ್ಸಸೈಸ್ ಸೊಂಟದ ಬಿಗಿಯನ್ನು ಕಡಿಮೆ ಮಾಡುತ್ತೆ, ಬೆನ್ನಿನ ಮೇಲಾಗೋ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ. ಈ 3 ಎಕ್ಸಸೈಸಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಬೆನ್ಮೂಳೆನ ಸೇಫಾಗಿ ಇಟ್ಕೋಬೋದು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ.